ಇನ್ನು ಈಕೆಯನ್ನ ಮಾತಿನಲ್ಲಿ ಮರಳು ಮಾಡಿ ತನ್ನ ಬುಟ್ಟಿಗೆ ಹಾಕೊಂಡು ಆಕೆಯ ಜೊತೆ ಪ್ರೈವೇಟ್ ಆಗಿ ಮಾತನಾಡಿರುವಂಥದ್ದು, ಆಕೆಯ ಜೊತೆ ನೋಡಿಕೊಂಡಿರುವಂತಹ ರೀತಿಯನ್ನೆಲ್ಲ ವಿಡಿಯೋ ಮಾಡಿಟ್ಕೊಂಡು ಇಂದಿನ ದಿವಸ ಈಗಾಗಲೇ ವಿಡಿಯೋನ ಅರೆಬಿಡ್ತೀನಿ ಅನ್ನುವಂತಹ ರೀತಿಯಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಅರೆಬಿಡ್ತೀನಿ ಎಂದು ಎದುರಿಸ್ತಾ ಇದ್ದಾರೆ ಎನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು ಆ ಒಂದು ವಾಟ್ಸಪ್ ಚಾಟ್ಗಳನ್ನ. ನೊಂದ ಹೆಣ್ಣುಗಳಿಗೆ ಈಗಾಗಲೇ ಇವನು ಟಾರ್ಗೆಟ್ ಅನ್ನ ಮಾಡ್ತಾನೆ. ಹೆಣ್ಣು ಮಕ್ಕಳು ತನ್ನ ಪೊಲೀಸ್ ಠಾಣೆಯಲ್ಲಿ ಏನು ಕಂಪ್ಲೇಂಟ್ ಅನ್ನ ಕೊಡೋದಕ್ಕೆ ಬಂದಿರ್ತಾರೆ ಅಂತ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿಕೊಂಡು ಈ ರೀತಿಯಾಗಿ ಮಾಡ್ತಾನೆ. ಅದರಲ್ಲಿ ಮುಖ್ಯವಾಗಿ ಒಂದು ಮುಸ್ಲಿಂ ಮಹಿಳೆ, ಈಗಾಗಲೇ ಈ ಒಂದು ಮುಸ್ಲಿಂ ಮಹಿಳೆಯನ್ನ ತನ್ನ ಬುಟ್ಟಿಗೆ ಹಾಕೊಂಡು ಎಲ್ಲಾ ರೀತಿಯಾದಂತಹ ಒಂದು ಐ ಲವ್ ಯು ಅನ್ನುವಂತಹದ್ದಾಗಿರ್ಬೋದು, ಆಕೆಗೆ ಮಾತಿನಲ್ಲಿ ಮರಳು ಮಾಡಿಬಿಟ್ಟು ಆಕೆಯನ್ನು ಮಾತಿನಲ್ಲಿ ಮರಳು ಮಾಡಿ ಈಗ ತನ್ನ ಬುಟ್ಟಿಗೆ ಹಾಕೊಂಡು ಎಲ್ಲಾ ರೀತಿಯಾದಂತಹ ಹೊರಗಡೆ ತಿರುಗಾಡುವುದಾಗಿರ್ಬೋದು, ಎಲ್ಲ ರೀತಿಯ ಮೆಸೇಜ್ ಮಾಡೋದಾಗಿರ್ಬೋದು, ಎಲ್ಲ ಕೆಲಸವನ್ನ ಮಾಡಿಕೊಂಡು ಈಗ ನೀನೇ ನನ್ನ ಜೀವ, ನೀನೇ ನನ್ನ ಪ್ರಾಣ ಅನ್ನುವಂತಹ ಮಾತುಗಳನ್ನ ಹೇಳಿ ಆಕೆಯನ್ನ ನಂಬಿಸಿ ಈಗ ಮೋಸ ಮಾಡ್ತಾ ಇದ್ದಾರೆ. ಇದಕ್ಕೆ ಈ ಒಂದು ಆರೋಪದ ಮೇಲೆ ಈಗ ಆ ಒಂದು ಮುಸ್ಲಿಂ ಮಹಿಳೆ ದೂರನ್ನ ನೀಡಿರುವಂಥದ್ದು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು. ಈತನೇ ಆ ಒಂದು DJ ಹಳ್ಳಿಯ ಇನ್ಸ್ಪೆಕ್ಟರ್ ಸುನಿಲ್. ಈಗಾಗಲೇ ಆ ಒಂದು ಮುಸ್ಲಿಂ ಯುವತಿ ಮಾಡಿರುವಂತಹ ಆರೋಪ ಒಂದು ವೇಳೆ ನಿಜವೇ ಆಗಿದ್ದರೆ ಈತ ಪೊಲೀಸ್ ಅಧಿಕಾರಿಯಾಗುವುದಕ್ಕೆ ಲಾಯಕ್ಕಿಲ್ಲ ಅಂತಾನೆ ಹೇಳ್ಬೋದು. ಯಾಕೆ ಅಂದ್ರೆ ಒಬ್ಬ ಸಮಾಜವನ್ನು ಕಾಪಾಡುವಂತಹ ಪೊಲೀಸ್ ಅಧಿಕಾರಿ ತನ್ನ ಹತ್ರ ಬಂದು ಏನೋ ಒಂದು ಕಷ್ಟವನ್ನು ಹೇಳಿಕೊಂಡು ಕಂಪ್ಲೇಂಟ್ ಕೊಡುವುದಕ್ಕೆ ಬಂದಿರುವಂತಹ ಮಹಿಳೆಗೆ ರಕ್ಷಣೆಯನ್ನು ನೀಡಲಾರದೆ ಆಕೆಯನ್ನೇ ಬಳಸ್ಕೊಳ್ತಾ ಇದ್ದಾನೆ ಅಂದ್ರೆ ಈತನ ವ್ಯಕ್ತಿತ್ವ ಎಂಥದ್ದು? ಆ ಒಂದು ಯುವತಿ ಮಾಡಿರುವ ಆರೋಪ ನಿಜವೇ ಆಗಿದ್ದರೆ ಈತ ಯಾವುದೇ ರೀತಿಯಲ್ಲಿ ಒಂದು ಪೊಲೀಸ್ ಅಧಿಕಾರಿಗೆ ಲಾಯಕ್ಕಿಲ್ಲ. ಒಂದು ಹುಡುಗಿಯನ್ನ ನಂಬಿಸ್ಕೊಂಡು ಈ ರೀತಿಯಾಗಿ ವಂಚನೆಯನ್ನ ಮಾಡಿಕೊಂಡು ಕೇವಲ ಒಂದೇ ಒಂದು ವರ್ಷದಲ್ಲಿ 2-3 ಬಾರಿ ಅತ್ಯಾಚಾರವನ್ನ ಎಸಗಿದ್ದಾನೆ ಈ ಪಾಪಿ ಅಂತ ಅಲ್ಲಿರುವಂತಹ ಯುವತಿ ಈಗ ಆರೋಪವನ್ನ ಮಾಡಿರುವಂಥದ್ದು. ಏನಾದರೂ ಈ ಆರೋಪ ಒಂದು ವೇಳೆ ನಿಜವೇ ಆಗಿದ್ದಲ್ಲಿ ಈತ ಈ ಒಬ್ಬ ವ್ಯಕ್ತಿ ಏನಿದ್ದಾನೆ ಪೊಲೀಸ್ ಅಧಿಕಾರಿ ಆಗುವುದಕ್ಕೆ ಯಾವುದೇ ಕಾರಣಕ್ಕೂ ಲಾಯಕ್ಕಿಲ್ಲ. ಒಬ್ಬ ಸಮಾಜವನ್ನ ಕಾಪಾಡುವಂತಹ ವ್ಯಕ್ತಿ ಈತನಿಂದಲೇ ಈಗ ಒಂದು ಸಮಾಜಕ್ಕೆ ಕೆಟ್ಟತನದಿಂದ ಈತನ ಒಂದು ಕೆಟ್ಟತನ ಹರಡುತ್ತಾ ಇದೆ ಅಂದ್ರೆ ನಮ್ಮ ಸಮಾಜ ಯಾವ ಮಟ್ಟಕ್ಕೆ ಹೋಗಿದೆ? ಅದರಲ್ಲಿ ಮುಖ್ಯವಾಗಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಈ ರೀತಿಯಾಗಿ ನಡೆದುಕೊಳ್ಳುವುದು ಎಷ್ಟರ ಮಟ್ಟಿಗೆ ಸರಿ?